ನಾವು ಯೋಗ ಪರಂಪರ ಅನ್ನೋದ್ರ ಬಗ್ಗೆ ತಿಳ್ಕೊಂತೀವಿ. ಸೊ ಯೋಗ ಪರಂಪರ ಅಂದ್ರೆ ನಿನ್ನೆ ತಿಳ್ಕೊಂಡ್ವಿ. ಅದರಲ್ಲಿ 4 ಹಂತಗಳಿವೆ ಅನ್ನೋದನ್ನ ನಾವು ಅದು ಒಂದೊಂದು ಹಂತಗಳನ್ನು ನಾವು ತಿಳಿತಾ ಹೋಗೋಣ. ಸೊ ಈ ಯೋಗ ಪರಂಪರೆಯಲ್ಲಿ ಕರ್ಮಯೋಗ, ರಾಜಯೋಗ, ಜ್ಞಾನಯೋಗ, ಭಕ್ತಿಯೋಗ. ಭಕ್ತಿಯೋಗ ಅನ್ನೋದನ್ನ ನಮ್ಮ PSM ಅಲ್ಲಿ ನಮ್ಮ ಗುರುಗಳು ತೆಗ್ದಾಕಿದೆ. ಅಂದ್ರೆ ಭಕ್ತಿಯೋಗ ಅಂದ್ರೆ ನಮ್ಮ ಒಳಗಡೆನೆ ಎಲ್ಲ ಇದೆ, ವಿಗ್ರಹಾರಾಧನೆ ಅಲ್ಲ ಅಂತ. ಸೊ ಉಳಿದಿರ್ತಕ್ಕಂಥ 3 ಮತ್ತು 5 ಭಾಗಗಳಾಗಿ ಮಾಡಿದ್ದಾರೆ. ಸೊ ಕರ್ಮಯೋಗ, ರಾಜಯೋಗ, ಜ್ಞಾನಯೋಗ. ಕರ್ಮಯೋಗ 1, 2, ಜ್ಞಾನಯೋಗ 1, 2 ಅಂಡ್ ರಾಜಯೋಗ 5. ಇವತ್ತು ಅದರಲ್ಲಿ ಮೊದಲನೆಯದು ಕರ್ಮಯೋಗ 1. ಅದರ ಬಗ್ಗೆ ನಾವೆಲ್ಲ ತಿಳಿದುಕೊಳ್ಳೋಣ. ಸೊ ಕರ್ಮಯೋಗ 1. ಈ ಹಂತಗಳು ಹೇಗೆ ಬರುತ್ತೆ ಅಂದ್ರೆ ಕರ್ಮಯೋಗ 1, ಜ್ಞಾನಯೋಗ 1, ಮತ್ತೆ ರಾಜಯೋಗ, ಜ್ಞಾನಯೋಗ 2, ಕರ್ಮಯೋಗ 2 ಕೊನೆಯದು. ಸೊ ಇವತ್ತು ಕರ್ಮಯೋಗ 1. ಏನಿದು ಕರ್ಮಯೋಗ 1? ಈ ಹಂತದಲ್ಲಿ ಏನಿರುತ್ತೆ? ಇಲ್ಲಿ ಈ ಕರ್ಮಯೋಗ 1ನಲ್ಲಿ ಅವನು ಮೊದಲನೇದಾಗಿ ಜನ್ಮಗಳನ್ನ ತೆಗೆದುಕೊಂಡು ಬಂದಿರ್ತಾನೆ. ಮೊದಲು ಸ್ವಲ್ಪ ಜನ್ಮಗಳ ನಂತರ ಈ ಕರ್ಮಯೋಗ 1ಗೆ ಅವನು ಬರ್ತಾನೆ. ಅಂದ್ರೆ ಮೊದಲು ಸ್ವಲ್ಪ ಜನ್ಮಗಳು, ಉದಾಹರಣೆ ಒಂದು 50 ಅಂತ ಅನ್ಕೊಳ್ಳಿ. ಒಂದು 50-60 ಜನ್ಮಗಳು ಅವನು ಭೂಮಿಗೆ ಬಂದಿದ್ದಾನೆ, ನಾನು ಮನುಷ್ಯ ಅನ್ನೋದು ತಿಳ್ಕೊಳಕ್ಕೆ ಆಗೋಗುತ್ತಂತೆ. ನೋಡಿ ಎಷ್ಟು ಭ್ರಮೆ. ಯಾಕಂದ್ರೆ ಅವನು ಈ ಒಂದು ಬೇರೆ ಸಾಮ್ರಾಜ್ಯದಿಂದ ಬಂದಿರ್ತಾನೆ. ಪ್ರಾಣಿ ಜಂತು ಸಾಮ್ರಾಜ್ಯ ಅಥವಾ ಬೇರೆ ಲೋಕಗಳಿಂದ ಬಂದಿರ್ತಾನೆ ಈ ಭೂಮಿಗೆ. ಸೊ ಅದಕ್ಕಾಗಿ ಅದನ್ನ ತಿಳ್ಕೊಳಕ್ಕೆ ಎಷ್ಟೋ ಜನ್ಮಗಳು ಕಳೆಯುತ್ತೆ. ಅದಾದ ನಂತರ ಈ ಕರ್ಮಯೋಗ. ಈ ಕರ್ಮಯೋಗ 1ನಲ್ಲಿ ಮತ್ತೆ 4 ಹಂತಗಳು ಬರುತ್ತೆ. ಸ್ಟೇಜಸ್, 4 ಸ್ಟೇಜಸ್ ಬರುತ್ತೆ. ABCD. ಏನಿದೆ ABCD? ಸೊ ಎ ಸ್ಟೇಜ್. ಎ ಸ್ಟೇಜಲ್ಲಿ ಯಾರಿಗೂ ಒಳ್ಳೇದು ಮಾಡದಿದ್ರೂ ಪರವಾಗಿಲ್ಲ, ಕೆಟ್ಟದ್ದು ಮಾಡಬಾರ್ದು. ಮೊದಲನೇ ಸ್ಟೇಜ್. ಯಾರಿಗೂ ಒಳ್ಳೆಯದನ್ನ ಮಾಡದೇ ಇದ್ರೂ ಪರವಾಗಿಲ್ಲ, ಕೆಟ್ಟದ್ದನ್ನ ಮಾಡಬಾರ್ದು. ಸ್ಟೇಜ್ ಬಿ. ನೀನು ಒಳ್ಳೆಯದನ್ನ ಮಾಡ್ತಾ ಹೋದ್ರೆ ನಿನಗೆ ಅದರಿಂದ ಫಲ ಸಿಗುತ್ತೆ. ಸ್ಟೇಜ್ 3. ಒಳ್ಳೆಯ ಕೆಲಸಗಳನ್ನ ಮಾಡಿ ಅದರ ಪ್ರತಿಫಲವನ್ನ ಕೇಳಬಾರ್ದು ಅಂತ ಇರ್ತಾನೆ. ಸ್ಟೇಜ್ 3. ಸ್ಟೇಜ್ 4. ಯಾವ ಕರ್ತೃತ್ವ ಭಾವನೆ ಇರಲ್ಲ. ಅಂದ್ರೆ ನಾನು ನನ್ನದು ಅನ್ನೋದು ಇಲ್ಲೇ ಇಲ್ಲ, ನಾನು ಮಾಡಬೇಕು ಅಷ್ಟೇ ಅನ್ನೋ ಭಾವನೆಯಿಂದ ಮಾಡೋದು ಸ್ಟೇಜ್ 4D. ಇದು ಸ್ಟೇಜ್ D. ಇದು ಕರ್ಮಯೋಗ 1ನಲ್ಲಿ ಈ 4 ಬರುತ್ತೆ. ಸ್ಟೇಜ್ ABCD. ಏನಿದು ಎ? ಒಂದೊಂದೇ ನೋಡ್ತಾ ಹೋಗೋಣ. ಸೊ ಏನಲ್ಲಿ ಯಾರಿಗೆ ಒಳ್ಳೇದು ಮಾಡದಿದ್ರೂ ಪರವಾಗಿಲ್ಲ, ಕೆಟ್ಟದ್ದನ್ನ ಮಾಡಬಾರ್ದು. ಅಂದ್ರೆ ಉದಾಹರಣೆ, ಜಗಳ ಆಡಬಾರ್ದು, ಒಡೆಯೋದಾಗಿರ್ಬೋದು, ಮಾಂಸ ತಿನ್ನೋದಾಗಿರ್ಬೋದು. ಅಂದ್ರೆ ಇಲ್ಲಿ ಹಿಂಸೆ ಮಾಡೋದು ಯಾವುದೂ ಇರಬಾರ್ದು. ಅಂದ್ರೆ ನಾನು ಅವರಿಗೆ ಒಳ್ಳೇದನ್ನು ಹೇಳ್ಕೊಡ್ತೀನೋ ಇಲ್ವೋ, ಆದ್ರೆ ಕೆಟ್ಟದನ್ನ ಮಾತ್ರ ಬಯಸಲ್ಲ ಒಬ್ರಿಗೆ ನಾನು ಅನ್ನುವ ಜನ್ಮದಲ್ಲಿ ಇರ್ತಾನೆ. ಅಂದ್ರೆ ಮನುಷ್ಯ ನನ್ನದು ನಾನು ಅಷ್ಟೇ, ಬೇರೆಯವ್ರಿಗೆ ಏನಾಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ನನಗೆ ಇದು ಬೇಕು, ಅದಾಗಬೇಕು ಅನ್ನೋ ಹಂತದಲ್ಲಿ ಮಾತ್ರ ಇರ್ತಾನೆ ಮಾನವ. ಅದು ಮೊದಲನೇದು. ಒಳ್ಳೇದು ಮಾಡಲ್ಲ, ಕೆಟ್ಟದ್ದು ಮಾಡಬೇಡ. ಅಂದ್ರೆ ಮಾಂಸವನ್ನ ತಿನ್ನಬಾರ್ದು, ಒಬ್ಬರಿಗೆ ಹಿಂಸೆ ಮಾಡಬಾರ್ದು, ಅದೆಲ್ಲ ಗೊತ್ತು.
ಅದ್ ಮಾಡಬಾರ್ದು ಅಂತಿರ್ತಾನೆ. ಆದ್ರೆ ಇಲ್ಲಿ ತಂದು ಮಾತ್ರ ಅನ್ನೋ ಹಂತದಲ್ಲಿ ಇರ್ತಾನೆ. ಅದು ಮೊದಲನೇ ಎ ಅಂತ. ಬಿ ಹಂತದಲ್ಲಿ ನೀನು ಒಳ್ಳೇದನ್ನ ಮಾಡ್ತಾ ಹೋದ್ರೆ ನನಗೆ ಒಳ್ಳೇದಾಗತ್ತೆ. ಅಲ್ಲಿ ಉಪಕಾರ ಬಯಸ್ತಾ ಇರ್ತಾನೆ, ನಾನು ಏನೋ ಮಾಡ್ತೀನಿ, ನನಗೆ ಅದರಿಂದ ಸಿಗತ್ತೆ. ಓಕೆ, ಉದಾಹರಣೆ ಒಂದು ಗಿಡ ಇಟ್ಟರೆ ನನಗೆ ಅದು ನೆರಳು ಕೊಡುತ್ತೆ, ಅದು ಹಣ್ಣು ಕೊಡುತ್ತೆ, ನಾನು ತಿನ್ಬೋದು. ಆ ರೀತಿಯ ಭಾವನೆಯಿಂದ ಕೆಲಸಗಳನ್ನ ಮಾಡ್ತಾ ಹೋಗ್ತಾನೆ. ಅವನ ಭಾವನೆ, ನಾನು ಏನೋ ಒಂದು ಮಾಡಿದ್ರೆ ಅದರಿಂದ ನನಗೇನೋ ಸಿಗುತ್ತೆ. ಆ ಭಾವನೆ, ಗಿಡಗಳನ್ನ ಇಟ್ಟರೆ ಅದು ಅದ್ಭುತವಾಗಿ ಬೆಳೆಯುತ್ತೆ, ಅದರಿಂದ ನನಗೆ ಒಳ್ಳೆ ಹಣ್ಣು ಸಿಗುತ್ತೆ, ಅದರಿಂದ ನಾನು ವ್ಯಾಪಾರ ಮಾಡ್ಬೋದು. ಅಥವಾ ನಾನು ಅನ್ನದಾನ ಮಾಡ್ತೀನಿ, ಅನ್ನದಾನ ಮಾಡಿದ್ರೆ ನನಗೆ ಪುಣ್ಯ ಬರುತ್ತೆ, ನನಗೆ ಒಳ್ಳೇದಾಗತ್ತೆ. ಆ ಒಂದು ಭಾವನೆಯನ್ನ ಇಟ್ಟುಕೊಂಡು ಕೆಲಸಗಳನ್ನ ಮಾಡ್ತಾ ಹೋಗ್ತಾನೆ. ಅದು ಸ್ಟೇಜ್ ಬಿ. ಅಂದ್ರೆ ನಾನು ಏನಾದ್ರೂ ಒಂದು ಕೆಲಸವನ್ನ ಮಾಡಿದ್ರೆ ನನಗೆ ಅದರಿಂದ ಉಪಕಾರ ಆಗತ್ತೆ, ನನಗೆ ಉಪಕಾರ ಅನ್ನೋ ಒಂದು ಭಾವನೆಯನ್ನ ಇಟ್ಟುಕೊಂಡು ಕೆಲಸ ಮಾಡ್ತಾ ಹೋಗ್ತಾನೆ. ಯಾಕಂದ್ರೆ ಅವನಲ್ಲಿ ಜ್ಞಾನ, ಆತ್ಮಜ್ಞಾನ ಯಾವುದೂ ಇರಲ್ಲ, ಬರೀ ಒಬ್ಬ ಮಾನವ ಅವನು. ಅದಕ್ಕೋಸ್ಕರ ಅವನಲ್ಲಿ ಯಾವ ಭಾವನೆಯಿಂದ ಕೆಲಸ ಮಾಡ್ತಾ ಹೋಗ್ತಾನೆ, ಉಪಕಾರ ಅನ್ನೋದು ಭಾವನೆ ಇಟ್ಕೊಂಡು ಮಾಡ್ತಾ ಹೋಗ್ತಾನೆ. ಇದು ಸ್ಟೇಜ್ ಬಿ. ಸ್ಟೇಜ್ ಸಿಗೆ ಬಂದ್ರೆ, ಒಳ್ಳೆಯ ಕೆಲಸಗಳನ್ನ ಮಾಡಿ ಯಾವುದೇ ಪ್ರತಿಫಲಗಳನ್ನ ಕೇಳಬೇಡ. ಅಂದ್ರೆ ಅವನು ಆಶಿಸೋದೇ ಇಲ್ಲ. ಅವನಿಗೆ ಗೊತ್ತಾಗ್ತಾ ಹೋಗುತ್ತೆ, ನಾನು ಕೆಲಸ ಮಾಡಿ ಅದಕ್ಕೆ ಪ್ರತಿಫಲ ಕೇಳಿದ್ರೆ ತಪ್ಪಾಗುತ್ತೆ, ನಾನು ಕೇಳಬಾರ್ದು, ನನ್ನ ಕೆಲಸಗಳನ್ನ ನಾನು ಮಾಡಬೇಕು, ಅದು ಬರುತ್ತೋ ಬಿಡುತ್ತೋ. ಸೊ ಬಿ ಯಲ್ಲಿ ಪ್ರತಿಫಲ ಆಶಿಸ್ತಾ ಇರ್ತಾನೆ, ಈ ಹಂತದಲ್ಲಿ ಬಂದ್ರೆ ಯಾವುದೇ ಪ್ರತಿಫಲವನ್ನ ಆಶಿಸೋದೇ ಇಲ್ಲ. ಅದಕ್ಕೆ ನಮಗೆ ಶ್ರೀಕೃಷ್ಣ ಹೇಳ್ತಾನೆ, ಆಲ್ರೆಡಿ ನಮಗಿದು ಗೊತ್ತಿದೆ, ಶ್ರೀ ಕರ್ಮಣ್ಣೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ. ನಿಮ್ಮ ಕರ್ಮಗಳನ್ನು ನೀವು ಮಾಡ್ತಾ ಹೋಗಿ, ಫಲಗಳನ್ನು ಆಶಿಸಬೇಡಿ, ಅದು ಸಿಗ್ಬೇಕಾಗಿರೋದು ಸಿಕ್ಕೇ ಸಿಗುತ್ತೆ. ಶ್ರೀಕೃಷ್ಣನೇ ಹೇಳಿದಾರೆ ಆಗ್ಲೇ. ಹಾಗೆ ಆ ಹಂತದಲ್ಲಿರ್ತಾರೆ, ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹೋಗಿ ಅವರೇನೋ ಫಲಗಳನ್ನು ಆಶಿಸೋದೇ ಇಲ್ಲ. ಅದು ಸ್ಟೇಜ್ ಸಿ ಹಂತದಲ್ಲಿ ಇರ್ತಾರೆ. ಅವ್ರಿಗೆ ಗೊತ್ತು, ನಾನು ಮಾಡಿದ್ದಕ್ಕೆ ಸಿಕ್ಕೇ ಸಿಗುತ್ತೆ, ನಾನು ಆಶಿಸಬಾರ್ದು ಅಂತ. ಜೀಸಸ್ ಕೂಡ ಹೇಳ್ತಾರೆ, ಆಸ್ ಯು ಸೋ ಯು ರೀಪ್. ನೀನ್ ಏನ್ ಬಿತ್ತಿದೆಯೋ ಅದೇ ಬರುತ್ತೆ. ಉದಾಹರಣೆ, ನಾವು ಮಾವಿನ ಗಿಡ ನೆಟ್ರೆ ಮಾವೇ ನಮಗ್ ಕೊಡೋದು, ಹಲಸು ಕೊಡಕ್ಕಾಗತ್ತಾ? ನಾವು ಮಾವಿನ ಗಿಡ ನೆಟ್ರೆ ಮಾವಿನ ಗಿಡನೇ ಬರುತ್ತೆ, ಹಲಸಿನ ಗಿಡ ಬರುತ್ತಾ? ಮಾವಿನ ಗಿಡ ನೆಟ್ಟು ಹಲಸಿನ ಹಣ್ಣು ಬರುತ್ತೆ ಅದರಲ್ಲಿ? ಇಲ್ಲ. ನಾವ್ ಯಾವುದನ್ನ ಬಿತ್ತಿದೀವಿ ಅದೇ ಬರುತ್ತೆ, ಅದೇ ಹಣ್ಣು ಕೂಡ ನಮಗ್ ಕೊಡುತ್ತೆ. ಹಾಗೆ ಇಲ್ಲಿ ನಾವು ಯಾವ ರೀತಿಯ ಕೆಲಸಗಳನ್ನ ಮಾಡಿರ್ತೀವಿ ಅದಕ್ಕೆ ತಕ್ಕಂತ ಪ್ರತಿಫಲ ಇದ್ದೇ ಇರುತ್ತೆ, ಅದನ್ನು ಕೇಳೋದೇ ಬೇಡ, ಅದು ಬಂದೇ ಬರುತ್ತೆ. ಗೊತ್ತಾಗತ್ತೆ ಮಾನವನಿಗೆ, ಆ ಹಂತದಲ್ಲಿ ಅವನಿಗೆ ತಿಳಿತಾ ಹೋಗುತ್ತೆ. ಅದು ಸ್ಟೇಜ್ ಸಿ. ಸ್ಟೇಜ್ ಡಿ ಯಲ್ಲಿ ಬಂದ್ರೆ, ಈ ಸ್ಟೇಜ್ ಡಿ ಯಲ್ಲಿ ಏನಾಗುತ್ತೆ ಅಂದ್ರೆ ಕರ್ತೃತ್ವ ಭಾವನೆನೇ ಇರಲ್ಲ. ಅಲ್ಲಾದ್ರೂ ನಾನು ಒಳ್ಳೆ ಕೆಲಸ ಮಾಡಬೇಕು ಅನ್ನೋದಿತ್ತು, ಆದ್ರೆ ಇಲ್ಲಿ ಕೆಲಸ ಅದೂ ಇರಲ್ಲ, ನಾನು ಅನ್ನೋದೇ ಇರೋದಿಲ್ಲ. ಆ ರೀತಿಯಲ್ಲಿ ಮಾಡ್ತಾ ಹೋಗುದು. ಸೊ ಈ 4ನೇ ಹಂತಕ್ಕೆ ಬಂದರೆ, ನಾನು, ನನ್ನದು, ನಾನ್ ಮಾಡ್ತಾ ಇದ್ದೀನಿ, ಆ ಭಾವನೆನೇ ಇರೋದಿಲ್ಲ ಈ ಸ್ಟೇಜ್ ಡಿ ಯಲ್ಲಿ.
ಸೊ ಇಲ್ಲಿ ನಾನು ಅನ್ನೋದು ತೊಲಗ್ತಾ ಹೋಗುತ್ತೆ, ನನ್ನದು ಅನ್ನೋದು ಹೊರಟೋಗುತ್ತೆ. ಅವನಿಗೆ ಸ್ವಲ್ಪ ದಾರಿ ಜ್ಞಾನದ ಕಡೆ ಹೊಲಿತಾ ಹೋಗುತ್ತೆ. ನಮಗ್ ಗೊತ್ತಿದೆ, ನಾನು ನನ್ನದು ಅಂತ ತೊರೆದಾಗ ನಮಗ್ ಗೊತ್ತಾಗುತ್ತೆ ನಾನು ಯಾರು ಅಂತ. ಆ ದಾರಿಯಲ್ಲಿ ಅವನು ಹೊರಟೋಗ್ತಾನೆ. ಈ ಕರ್ಮಯೋಗ 1 ಮುಗಿತಾ ಹೋದಾಗೆ ಅವನಿಗೆ ನಾನು ಯಾರು, ಏತಕ್ಕಾಗಿ ಬಂದಿದ್ದೀನಿ ಅನ್ನೋ ಪ್ರಶ್ನೆಗಳು ಹುಡ್ತಾ ಹೋಗುತ್ತೆ. ಯಾಕಂದ್ರೆ ಎಲ್ಲ ಹಂತಗಳನ್ನ ದಾಟಿ ಅವನು ನಾನು ಅನ್ನೋದನ್ನ ತೊರಿತಾನೆ. ಆ ನಾನು ಅನ್ನೋದನ್ನ ತೊರೆದಾಗ ಗೊತ್ತಾಗ್ತಾ ಹೋಗುತ್ತೆ ಏನೋ ಒಂದಿದೆ ನೆಕ್ಸ್ಟ್. ಇಲ್ಲಿ ನಾನು ಅಲ್ಲ, ಯಾರೋ ಇದ್ದಾರೆ. ಹಾಗಾದ್ರೆ ನಾನು ಯಾಕೆ ಭೂಮಿಗೆ ಬಂದಿದ್ದೀನಿ ಅನ್ನೋದು ಅವನಿಗೆ ಗೊತ್ತಾಗ್ತಾ ಹೋಗುತ್ತೆ. ಈ ಹಂತದಲ್ಲಿ ಕೆಲಸ ಮಾಡ್ತಾ ಹೋಗ್ತಾನೆ. ಆದ್ರೆ ಆ ಕೆಲಸಗಳ ಜೊತೆ ಅವನಿಗೆ ತಿಳಿತಾ ಹೋಗುತ್ತೆ, ಅವನು ಜ್ಞಾನದ ಹಾದಿಯಲ್ಲಿ ನೆಕ್ಸ್ಟ್ ಹೋಗ್ತಾ ಹೋಗ್ತಾನೆ. ಈ ಕರ್ಮಯೋಗ 4 ಹಂತಗಳು ಮುಗಿಯಷ್ಟೊಳಗಡೆ ಅವನಿಗೆ ಈ ಎಲ್ಲಾ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಆಗ ಅವನು ನಿಧಾನಕ್ಕೆ ಈ ಜ್ಞಾನಯೋಗ 1ಗೆ ಹೋಗ್ತಾನೆ. ಯಾಕಂದ್ರೆ ಈ ಕರ್ಮಯೋಗ 1 ಅನ್ನೋದ್ರಲ್ಲಿ ನಾನು ಅನ್ನೋದು ಮುಗ್ದೋಗ್ದಾಗ ಅವನಿಗೆ ಪ್ರಶ್ನೆ ಬರುತ್ತೆ, ಹಾಗಾದ್ರೆ ನಾನು ಯಾರು? ಆ ಜ್ಞಾನ ಯೋಗ 1ಗೆ ಆಗ ಅವನು ಎಂಟ್ರಿ ಆಗ್ತಾನೆ. ನಾನು ದೇಹ ಅಲ್ಲ, ನಾನು ಈ ಶರೀರ ಅಲ್ಲ, ನಾನು ಆತ್ಮ ಅಂತ. ಆಗ ಜ್ಞಾನ ಯೋಗ 1ನಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಅಲ್ಲಿವರೆಗೂ ಈ ದೇಹದ ಪರವಾಗಿ ಈ 4 ಹಂತಗಳನ್ನ ಮಾಡ್ತಾ ಇರ್ತಾನೆ. ಈ ಕರ್ಮಯೋಗ 1 ಅನ್ನೋದು ಪ್ಯೂರ್ಲಿ ಈ ದೇಹದ ಪರವಾಗೇ ಇರ್ತಾನೆ. ದೇಹಕ್ಕೆ ಏನು ಬೇಕೋ ಅಷ್ಟು ಮಾತ್ರ ಅವನು ಯೋಚನೆ ಮಾಡ್ತಾ ಇರ್ತಾನೆ. ಈ ಕರ್ಮಯೋಗ 4ನೇ ಹಂತದಲ್ಲಿ ಬಂದಾಗ ಅವನಿಗೆ ಗೊತ್ತಾಗ್ತಾ ಹೋಗುತ್ತೆ. ಆಗ ಜ್ಞಾನದ ಕಡೆ ಅವನು ಮುಖ ಮಾಡಿ ಸಾಕ್ತಾ ಹೋಗ್ತಾನೆ. ಈ ದೇಹವನ್ನು ಅಲ್ಲದೆ ಇನ್ನೇನೋ ಇದೆ ಅನ್ನೋದ್ರ ಕಡೆ ಹೋಗ್ತಾ ಹೋಗ್ತಾನೆ. ಅವಾಗ ಅವನಿಗೆ ತಿಳಿತಾ ಹೋಗುತ್ತೆ. ಆಗ ಅವನು ಜ್ಞಾನ ಯೋಗ 1ನಲ್ಲಿ ಎಂಟ್ರಿ ಆಗ್ತಾ ಹೋಗ್ತಾನೆ. ಸೊ ಮೊದಲು ಈ ಕರ್ಮಯೋಗ 1ನಲ್ಲಿ ದೇಹ ಶರೀರ ಪರವಾಗೇ ಅವನಿರ್ತಾನೆ. ಅದರಲ್ಲೂ ಅವನಿಗೆ ಬೇಕಾಗಿರುವಂತಹದ್ದು ಫಲಗಳನ್ನು ಆಶಿಸುತ್ತಾ, ಅದಕ್ಕೆ ಈ 4 ಹಂತಗಳು. ಈ ಕರ್ಮಯೋಗ 1 ಅನ್ನೋದು ಯಾರನ್ನೂ ಬಿಡಲ್ಲ. ಈ ಹಂತಗಳಲ್ಲಿ ಕೆಲವೊಂದು ಸಾರಿ ಮಾನವ ಮುಂದೆ ಹೋಗಿದ್ರು ಮತ್ತೆ ವಾಪಸ್ ಬರ್ತಾನೆ. ಸಮ್ಟೈಮ್ಸ್ ಏನಾಗುತ್ತೆ, ಈ ಸ್ಟೇಜ್ 2 ಅಲ್ಲಿ ಪ್ರಾಪಂಚಿಕವಾಗಿ ಏನೋ ಸಹಾಯ ಮಾಡ್ತಾನೆ, ಅದು ನನಗೆ ಸಿಗತ್ತೆ ಅಂತ ಯೋಚನೆ ಮಾಡ್ತಾನೆ. ಅದು ತಪ್ಪು. ಇವೆಲ್ಲ ದೇಹದ ಪರವಾಗಿ. ಈ ಕರ್ಮಯೋಗ 1 ಅನ್ನೋದು ನಮ್ಮ ಈ ದೇಹಕ್ಕೆ ಮಾತ್ರ. ಅದು ನಾವ್ ಯಾವಾಗ ದೇಹ ಅಲ್ಲ ಅಂತ ಮುಂದುವರಿತಾ ಹೋಗ್ತೀವಿ, ಅವಾಗ ನಮ್ಗಿನ್ನು ಅತೀತವಾದದ್ದು ಸಿಗುತ್ತೆ. ಅದಕ್ಕೆ ಈ ಕರ್ಮಯೋಗ 1 ಅನ್ನೋದು ABCD ಈ 4 ಹಂತಗಳಲ್ಲಿದೆ. ಸೊ ಇನ್ನೊಂದ್ಸರಿ ನೆನ್ಪಿಟ್ಕೊಳ್ಳಿ, ಕರ್ಮಯೋಗ 1 ಎ ಅಲ್ಲಿ ಏನಿರುತ್ತೆ, ಯಾರಿಗೆ ಒಳ್ಳೇದ್ ಮಾಡದೇ ಇದ್ರೂ ಪರವಾಗಿಲ್ಲ, ಕೆಟ್ಟದನ್ನ ಮಾತ್ರ ಮಾಡಬಾರ್ದು. ಕೆಟ್ಟದ್ದು ಅಂದ್ರೆ ಹಿಂಸೆ ಮಾಡೋದು, ಮಾಂಸ ತಿನ್ನೋದು, ಒಡೆಯೋದು, ಜಗಳ ಆಡೋದು ಯಾವುದನ್ನು ಮಾಡಬಾರ್ದು. ನಾನು ಅವನಿಗೆ ಸಹಾಯ ಮಾಡ್ತೀನೋ ಬಿಡ್ತೀನೋ, ಆದ್ರೆ ಕೆಟ್ಟದ್ದನ್ನ ಮಾತ್ರ ಮಾಡಬಾರ್ದು. 2ನೇ ಬಿ ಹಂತಕ್ಕೆ ಬಂದಾಗ ಏನಾಗುತ್ತೆ, ನೀನು ಒಳ್ಳೇದನ್ನ ಮಾಡ್ತಾ ಹೋದ್ರೆ ನಿನಗೆ ಅದರಿಂದ ಪ್ರತಿಫಲ ಸಿಗುತ್ತೆ ಅನ್ನೋ ಭಾವನೆಯಿಂದ ಮಾಡ್ತಾ ಹೋಗ್ತಾರೆ. ಅದು 2ನೇ ಹಂತ. 3ನೇ ಹಂತ ಯಾವುದು? ನಾನು ಒಳ್ಳೆ ಕೆಲಸಗಳನ್ನ ಮಾಡ್ತೀನಿ, ಆದ್ರೆ ಪ್ರತಿಫಲವನ್ನ ಆಶಿಸೋದಿಲ್ಲ. ಅಲ್ಲಿ ಅವನಿಗೆ ಆ ಹಂತದಲ್ಲಿ ಗೊತ್ತಾಗ್ತಾ ಹೋಗುತ್ತೆ, ನಾನು ಪ್ರತಿಫಲ ಆಶಿಸಬಾರ್ದು, ಅದಾಗೆ ಬರುತ್ತೆ ಗೊತ್ತು ಅನ್ನೋದು ತಿಳಿತಾ ಹೋಗ್ತಾನೆ. ಅದು 3ನೇ ಹಂತ, ಸಿ ಹಂತ.
ಡಿ ಹಂತಕ್ಕೆ ಬಂದಾಗ ಏನಾಗುತ್ತೆ? ಕರ್ತೃತ್ವ, ನಾನು, ನನ್ನದು ಅಂತ ಏನೂ ಇಲ್ದೇನೆ ಸುಮ್ಮನೆ ನನಗೆ ಬಂದಿರುವ ಕೆಲಸಗಳನ್ನ ಮಾಡ್ತಾ ಹೋಗ್ಬೇಕು. ಅದು ಈ ಡಿ ಹಂತ. ಸೊ ಮಾಸ್ಟರ್ಸ್ ನೋಟ್ ಮಾಡ್ಕೊಳ್ಳಿ, ABCD ಈ 4 ಹಂತಗಳು ಕರ್ಮಯೋಗ 1 ನಲ್ಲಿ ಬರುತ್ತೆ ನಮಗೆ. ಈ ಕರ್ಮಯೋಗ 1 ಮುಗಿಯೋಷ್ಟ್ರೊಳಗಡೆ ಆ ಜನ್ಮ ಅವನದೇನಾಗಿರುತ್ತೆ, ಅವನಿಗೆ ಸ್ವಲ್ಪ ಜ್ಞಾನ ಆಗಿರುತ್ತೆ. ಅವನು ಆ ಜ್ಞಾನದ ಕಡೆ ಒಲವು ಮೂಡಿ ಹೋಗ್ತಾನೆ. ಆಗ ದೇಹ ಅಲ್ಲ, ನಾನು ಶರೀರ ಅಂತ ತಿಳ್ಕೊಂತ ಹೋಗ್ತಾನೆ. ಅಲ್ಲಿ ಜ್ಞಾನ ಯೋಗ 1 ನಲ್ಲಿ ಎಂಟ್ರಿ ಆಗ್ತಾನೆ. ಆಗ ದೇಹ ಅಲ್ಲ ಶರೀರ ಅಂತ ತಿಳ್ಕೊಂಡು ಏನನ್ನ ಮಾಡ್ತಾ ಹೋಗ್ತಾನೆ, ಏನನ್ನ ಸಾಧಿಸ್ತಾನೆ, ಅದು ಜ್ಞಾನ ಯೋಗ 1 ನಲ್ಲಿ ನಾವು ತಿಳ್ಕೊಂತ. ಸೊ ಮೊದಲನೇದು ಇದು ಕರ್ಮಯೋಗ 1. ಸೊ ಈ ಕರ್ಮಯೋಗ 1 ಈ 4 ಹಂತಗಳು ಮತ್ತೆ ಮತ್ತೆ ಮನನ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ಕೊನೆಗೆ ನಿಮಗೆ ಬಹುಮುಖ್ಯವಾಗಿ ನಾನು ಹೇಳ್ತಾ ಹೋಗ್ತಿದ್ದೀನಿ, ಉದಾಹರಣೆ ಕೂಡ ಕೊಟ್ಟಿದ್ದೀನಿ. ಕೊನೆಗೆ ನಿಮಗೆ ಮನನ ಮಾಡ್ಕೊಳ್ಳೋಕೆ ಮುಖ್ಯವಾಗಿ ಬೇಕೇ ಬೇಕು. ಸೊ ಇಷ್ಟು ಈ ಕರ್ಮಯೋಗ 1. ಈ ಕರ್ಮಯೋಗ 1 ಅನ್ನೋದು ಪ್ಯೂರ್ಲಿ ಈ ಶರೀರ, ಈ ದೇಹಕ್ಕೆ ಮಾತ್ರ ಸಂಬಂಧಿಸಿದ್ದು ಮಾಸ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್.